ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅವರೆಲ್ಲರೂ ಬೇಸಿಗೆ ರಜೆ ಎಂಜಾಯ್ ಮಾಡೋದಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ರು. ಆದ್ರೆ ಪ್ರವಾಸಕ್ಕಾಗಿ ಬುಕ್ ಮಾಡಿದ್ದ ಬಸ್ನಿಂದಲೇ ಅವರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ, ಏನಾಯ್ತು? ಆ ಕುರಿತ ವರದಿ ಇಲ್ಲಿದೆ ನೋಡಿ. ಮುದ್ರಣ ಕಾಶಿಯಲ್ಲಿ ಪ್ರವಾಸಿಗರ ಪರದಾಟ. ಹೌದು, ಆಂಧ್ರ ಪ್ರದೇಶದ ಕಡಪಾದ ಪುಲಿವೆಂದುಲ ಮೂಲದ 49 ಜನ ಆಂಧ್ರ, ಕರ್ನಾಟಕ, ಗೋವಾ ಪ್ರವಾಸ ಕೈಗೊಂಡಿದ್ರು. ವೆಂಕಟಲಕ್ಷ್ಮೀನಾರಾಯಣ ಅನ್ನೋರ ಬಳಿ ಇದ್ದ AP03 TE8520 ನಂಬರಿನ ಬಸ್ ಬುಕ್ ಮಾಡಿದ್ರು. ಆದರೆ ಆ ಬಸ್ನಿಂದಲೇ ಪ್ರವಾಸಿಗರು ಹೈರಾಣಾಗಿದ್ದಾರೆ. ಕರ್ನಾಟಕ ಮಾರ್ಗವಾಗಿ ಗೋವಾಕ್ಕೆ ಹೊರಟಿದ್ರು. ಗದಗ ನಗರ ಎಂಟ್ರಿ ಆಗ್ತಿದ್ದಂತೆ ಈ ಬಸ್ RTO ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದೆ. ತಪಾಸಣೆ ಮಾಡಿದಾಗ ಚೆಸ್ಸಿ ನಂಬರ್ ಹಾಗೂ ಎಂಜಿನ್ ನಂಬರ್ ಕೂಡ ತಿರುಚಿರೋದು ಬೆಳಕಿಗೆ ಬಂದಿದ್ದು ಬಸ್ ಸೀಸ್ ಮಾಡಲಾಗಿದೆ. ಪ್ರವಾಸಿಗರು ರಾತ್ರಿಯಿಡೀ RTO ಕಚೇರಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾವು ಬಂದ್ಬಿಟ್ಟು ಗಾಡಿ ಪುಲಿವೆಂದಲ್ನಿಂದ ಮಾತಾಡ್ಕೊಂಡು ಬಂದಿರೋದು ಗಾಡಿನ. ನಾವು ಬರೋವಾಗ ಹೈದ್ರಾಬಾದ್ ಎಲ್ಲ ಬಂದಿದ್ವಿ. ಹೈದ್ರಾಬಾದಲ್ಲಿ ಟ್ಯಾಕ್ಸ್ ಕಟ್ಕೊಂಡಿದ್ದಾರೆ. ಅಲ್ಲಿ ಕಟ್ಕೊಂಡ್ಮೇಲೆ ನಾವು ಈ ಕಡೆ ಬಂದಿದ್ವಿ, ರಾಮನಗರ ಈ ಕಡೆನಿಂದ. ಸಾಹೇಬ್ರು ಬಂದ್ಬಿಟ್ಟು ನಿಲ್ಲಿಸಿದ್ರು ಗಾಡಿ. ನಾವು ಟ್ಯಾಕ್ಸ್ ಕಟ್ಕೊಳ್ಳಿ ಅಂತ ಸರ್, ಗದಗ್ನಲ್ಲಿ ಟ್ಯಾಕ್ಸ್ ಕಟ್ಕೊಳ್ಳಿ ಅಂತ ಹೇಳಿದ್ವಿ. ಎಲ್ಲ ಗಾಡಿ ಏನೋ ಫೇಕ್ ಇದೆ ಅಂದರು. ನಾವು ಅದಕ್ಕೆ ಇನ್ನೊಂದು ಗಾಡಿ ಎಲ್ಲಿ ಇಲ್ಲ ಸರ್, ಇದೊಂದೇ ಗಾಡಿ ನಮ್ಮ ಹತ್ರ ಇರೋದು ಅಂತಾನೆ ಹೇಳಿದ್ದೀವಿ. ಬಸ್ ಸೇಫ್ಟಿ ಹಿನ್ನೆಲೆ ಸಂಚಾರ ಮಾಡಲು ಯೋಗ್ಯವಾಗಿಲ್ಲ. ಚೆಸ್ಸಿ ನಂಬರ್ ಬದಲು ಮಾಡಿರೋದ್ರಿಂದ ಒಂದೇ ನಂಬರಿನ 2 ಬಸ್ ಓಡಾಡ್ತಿರೋ ಸಾಧ್ಯತೆಗಳಿವೆ ಎಂದು RTO ಅಧಿಕಾರಿ ಹೇಳಿದ್ದಾರೆ. ನಮ್ಮ ಪ್ರೊಸೀಜರ್ ಪ್ರಕಾರ ಯಾವುದೇ ಒಂದು ಗಾಡಿ ರೋಡ್ ಮೇಲೆ ಚೆಕ್ ಮಾಡಿದ್ರೆ ಅದಕ್ಕೆ ಚಾಸಿ ನಂಬರ್, ಇಂಜಿನ್ ನಂಬರ್ ಟ್ಯಾಲಿ ಆಗಿಲ್ಲ ಅಂದ್ರೆ ನಾವು ಬಂದು ಸೀಸ್ ಮಾಡ್ತೀವಿ. ಯಾಕಂದರೆ ಅದು ಗಾಡಿನೇ ಅದಲ್ಲ, ಯಾವುದೋ ಒಂದು ಚಾಸಿ ನಂಬರಿಗೆ ಅದು ಪಂಚ್ ಮಾಡಿ ಓಡಿಸ್ತಾ ಇದ್ದಾರೆ. ಅದು ನಕಲಿ ಗಾಡಿ ಅಂತ ನಾವು ಸೀಸ್ ಮಾಡಿಬಿಡ್ತೀವಿ. ಯಾಕಂತಂದರೆ ಅದು ನಾಳೆ ಏನಾದ್ರು ಆಕ್ಸಿಡೆಂಟ್ ಆಯಿತು ಬಿಡಿತಂದ್ರೆ ಒರಿಜಿನಲ್ ಗಾಡಿ ಬೇರೆನೇ ಇರ್ತಿತ್ತು. ಬಸ್ ಡಾಕ್ಯುಮೆಂಟ್ ಪರಿಶೀಲನೆ ಮಾಡದೆ ಪ್ರವಾಸಕ್ಕೆ ಬಂದ ತಪ್ಪಿಗೆ RTO ಕಚೇರಿಯಲ್ಲೇ ಪರದಾಡುವಂತಾಗಿದೆ. ಏನಾದರೂ ಪ್ರವಾಸ ಮಾಡುವಾಗ ಮುಂಜಾಗ್ರತೆ ವಹಿಸಿದ್ರೆ ಇಂತಹ ಅನಾಹುತ ತಪ್ಪಿಸಬಹುದು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನೀವೇನಾದರೂ ಬಸ್ ಪ್ರಯಾಣ ಮಾಡ್ತೀರಿ ಅಂದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಜೊತೆಗೆ ಅಲರ್ಟ್ ಆಗಿರಬೇಕು, ಎಚ್ಚರವಾಗಿರಬೇಕು. ಕಾರಣ ಕುಂದಾನಗರಿ ಬೆಳಗಾವಿಯಲ್ಲಿ ಈ ಚಾಕ್ಲೇಟ್ ಗ್ಯಾಂಗ್ ಬಳಿಕ ಜ್ಯೂಸ್ ಗ್ಯಾಂಗ್ ಒಂದು ಆಕ್ಟಿವ್ ಆಗಿಬಿಟ್ಟಿದೆ. ಅವ್ರು ಕೊಡೋ ಜ್ಯೂಸ್ ಏನಾದರೂ ನೀವು ಕುಡಿದ್ಬಿಟ್ರೆ ನಿಮ್ಮ ಜೇಬೇ ಖಾಲಿ ಆಗಿಬಿಡುತ್ತೆ. ಅವರ ಖಯಾಲಿ ಹೇಗಿದೆ, ಯಾವ ರೀತಿ ಕಳ್ತನ ಮಾಡ್ತಾರೆ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹುಬ್ಬಳ್ಳಿ ಬೆಳಗಾವಿಯಲ್ಲಿ ಜ್ಯೂಸ್ ಕುಡಿದ್ರೆ ನಿಮ್ಮ ಜೇಬ್ ಖಾಲಿ ಆಗೋದು ಪಕ್ಕ. ಚಾಕ್ಲೇಟ್ ಗ್ಯಾಂಗ್ ಆಯ್ತು, ಈಗ ಬೆಳಗಾವಿಯಲ್ಲಿ ಜ್ಯೂಸ್ ಗ್ಯಾಂಗ್ ಆಕ್ಟಿವ್ ಆಗಿದೆ. ಕಳೆದ ಕೆಲ ತಿಂಗಳ ಹಿಂದೆ ಬೆಳಗಾವಿ ಗೋವಾ ರೈಲಿನಲ್ಲಿ 8 ಜನ ಪ್ರಯಾಣಿಸುವವರಿಗೆ ಚಾಕ್ಲೇಟ್ ತಿನ್ನಿಸಿ ದರೋಡೆ ಮಾಡಲಾಗಿತ್ತು. ಈ ಪ್ರಕರಣ ಮಾಸುವ ಮುನ್ನವೇ ಇದೀಗ KSRTC ಸಾರಿಗೆ ಬಸ್ ಟಾರ್ಗೆಟ್ ಮಾಡ್ತಿದ್ದಾರೆ. ಎಸ್, ಹೀಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬೆಡ್ ಮೇಲೆ ಬಿದ್ದಿರುವ ಈತನ ಹೆಸರು ಸಂಜೀವ್. ಈತ ಬೆಳಗಾವಿಯ ಹುಕ್ಕೇರಿ ಪಟ್ಟಣದ ನಿವಾಸಿ. ನಿನ್ನೆ ಹುಬ್ಬಳ್ಳಿಗೆ ಹೋಗೋ ಬಸ್ನಲ್ಲಿ ಯಾರೋ ದರೋಡೆಯನ್ನ ಮಾಡಿದ್ದಾರೆ. ಬಸ್ನಲ್ಲಿ ಅನಾಮಿಕನೊಬ್ಬ ಜ್ಯೂಸ್ ಮತ್ತು ಬಾಳೆಹಣ್ಣನ್ನ ಕೊಟ್ಟಿದ್ದಂತೆ. ಇದನ್ನ ಸೇವಿಸಿದ ನಂತರ ಸಂಜೀವನಿಗೆ ಪ್ರಜ್ಞೆ ತಪ್ಪಿದೆ. ಸಂಜೀವ್ ಪ್ರಜ್ಞೆ ತಪ್ಪುತ್ತಿದ್ದಂತೆ ಅವರ ಬಳಿ ಇದ್ದ ಬಂಗಾರದ ಚೈನ್, ಕೈ ಕಡಗ, ಪರ್ಸ್ ಹಾಗೂ ಬ್ಯಾಗ್ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದೆ ಜ್ಯೂಸ್ ಗ್ಯಾಂಗ್. ಇತ್ತ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಸ್ನಲ್ಲೇ ಮಲಗಿದ್ದ ಸಂಜೀವ್ ಅವರನ್ನ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಪ್ರಯಾಣಿಕರು ಎಚ್ಚೆತ್ತುಕೊಳ್ತಿಲ್ಲ ಅನ್ನೋದೇ ದುರದೃಷ್ಟಕರ. ಮೈಲಾರಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.